ಜಿನ್ನಾಗರ ಗ್ರಾಮಕ್ಕೆ ಭಂಡಾರ ಪೆಟ್ಟಿಗೆ ಹಾಗೂ ದೇವರ ಎತ್ತು ಆಗಮನ, ವೀರಗಾಸೆ, ಡೊಳ್ಳು ಕುಣಿತ, ಕಾಲಾಟ, ಕುಂಭ ಕಳಶಗಳೊಂದಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ. ರಾಜ್ಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕುರುಬಕುಲದ ತಾವರೆಕೆರೆ ರಾಮೇಶ್ವರ, ಸಿದ್ದೇಶ್ವರ, ಬಿದ್ರಳ್ಳಿ ಬತ್ತೇಶ್ವರ, ಅಪ್ಸಂದ್ರ ಬತ್ತೇಶ್ವರ, ವಾಗಟ ರಾಮೇಶ್ವರ, ಬಾಣಮಾಕ್ರಳ್ಳಿ ಒದ್ಲಿ ರಾಮೇಶ್ವರ ದೇವರುಗಳ ದೊಡ್ಡ ಜಾತ್ರಾ ಮಹೋತ್ಸವ ಪ್ರತಿ 11 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಈ ಬಾರಿ ಮಾರ್ಚ್ 23ರಿಂದ ಏಪ್ರಿಲ್ 6ರವರೆಗೆ 6 ದೇವರುಗಳ ಜಾತ್ರಾ ಮಹೋತ್ಸವ ನಿಗದಿಯಾದ ಹಿನ್ನೆಲೆಯಲ್ಲಿ ಕುರುಬ ಸಂಪ್ರದಾಯದ ಪದ್ಧತಿಯಂತೆ ಜಾತ್ರೆ ನಿಗದಿಯಾದ ಮೇಲೆ ಪ್ರತಿ ಒಕ್ಕಲಿನ ಮನೆಗೆ ಭಂಡಾರವನ್ನು ಸಲ್ಲಿಸಿ ಭಂಡಾರ ಪೆಟ್ಟಿಗೆ ಹಾಗೂ ದೇವರ ಎತ್ತನ್ನು ಕರೆದುಕೊಂಡು ಪೂಜಿಸುವ ಪರಿಪಾಠವಿದ್ದು, ಆ ನಿಟ್ಟಿನಲ್ಲಿ ಇಂದು ಹೊಸಕೋಟೆ ತಾಲೂಕಿನ ಜಿನ್ನಾರ ಗ್ರಾಮಕ್ಕೆ ಭಂಡಾರ ಪೆಟ್ಟಿಗೆ ಮತ್ತು ದೇವರ ಎತ್ತು ಆಗಮಿಸಿದ ಹಿನ್ನೆಲೆಯಲ್ಲಿ ಜಲಮಡಿಯನ್ನು ಹಾಸುವ ಮುಖಾಂತರವಾಗಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ದೇವಾಲಯಗಳನ್ನು ಪೂಜೆ ಸಲ್ಲಿಸಿ ಒಕ್ಕಲಿನವರ ಮನೆಗೆ ಭಂಡಾರವನ್ನು ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ವೀರಗಾಸೆ, ಡೊಳ್ಳು ಕುಣಿತ, ಕಾಲಾಟ ಸೇರಿದಂತೆ ತೆಂಗಿನಕಾಯಿ ಪವಾಡವನ್ನು ಮಾಡುವ ಮೂಲಕ ಭಂಡಾರ ಪೆಟ್ಟಿಗೆ ಮತ್ತು ಎತ್ತಿಗೆ ಅದ್ದೂರಿ ಸ್ವಾಗತವನ್ನು ನೀಡಿ ಗ್ರಾಮದ ಒಕ್ಕಲಿನವರ ಮನೆಗಳಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಬಿದ್ರಳ್ಳಿ ಬತ್ತೇಶ್ವರ ಸ್ವಾಮಿ ಒಕ್ಕಲಿನವರ ಶಿವಶಂಕರ್ರವರು ಕೂಡ ಮಾತನಾಡಿ, ನಮ್ಮ ದೇವರು 11 ವರ್ಷಕ್ಕೊಮ್ಮೆ ನಡೆಯಲಿರುವ ಜಾತ್ರಾ ಮಹೋತ್ಸವಕ್ಕೆ ಭಂಡಾರ ಪೆಟ್ಟಿಗೆ ಬರುವ ಪರಿಪಾಠವಿದ್ದು, ಇಂದು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದು ಎಲ್ಲರೂ ಕೂಡ ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದಲ್ಲಿ ಆಡಂಬರವಾಗಿ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಕೂಡ ವಿನಿಯೋಗ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಬಿದ್ರಳ್ಳಿ ಬತ್ತೇಶ್ವರ ಸ್ವಾಮಿ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡಿ ಅದು ಕೂಡ ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ಜಾತ್ರಾ ಮಹೋತ್ಸವ ಕೂಡ ಬಿದ್ರಳ್ಳಿಯಲ್ಲಿ 23, 24, 25 3 ದಿನಗಳ ಕಾಲ ನಡೆಯಲಿದ್ದು, ಬತ್ತೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಲಭಿಸಿ ಸ್ವಾಮಿ ಎಲ್ಲರನ್ನು ಕಾಪಾಡಲಿ ಎಂದಿದ್ದಾರೆ. ఇక్కడ బామ్మ ఇక్కడ బార అక్కడ ಎಲ್ರಿಗೂ ನಮಸ್ಕಾರ. ನಾನು ರವಿಕಿರಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ 11 ವರ್ಷ ಆದ್ಮೇಲೆ ಬತ್ತೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಈಗಾಗಲೇ ದೇವಸ್ಥಾನದ ಪ್ರತಿಷ್ಠಾಪನೆ ಕೂಡ ಅದ್ದೂರಿಯಾಗಿ ನಡೀತು. ಈಗ ಎಲ್ಲ ಮಾಮೂಲಿ ವಿಜೃಂಭಣೆಯಿಂದ ನಡೀತಾ ಇರ್ಬೇಕಾದ್ರೆ ಇವತ್ತಿನ ದಿನ ಜಿನ್ನಾಗರ ಗ್ರಾಮಕ್ಕೆ ಬಂಗಾರಪೇಟೆ ಬಂದು ನಾವು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿ ಎಲ್ಲಾ ತರದ ಕಾಯಿ ನಡೆಸೋದಾಗ್ಲಿ, ವೀರಗಾಸೆ ಆಗ್ಲಿ, ವೀರಭದ್ರನಾಗ್ಲಿ ಎಲ್ಲಾ ಕಾರ್ಯಗಳು ಅದ್ದೂರಿಯಾಗಿ ನಡೀತು. ಇದೇ ರೀತಿ ಎಲ್ಲಾ ಅಣ್ಣ ತಮ್ಮಂದ್ರು ಆಗಿರುವಂತಹ ಎಲ್ಲಾ ಬತ್ತೇಶ್ವರ ಸ್ವಾಮಿ ದೇವಸ್ಥಾನದ ಅಣ್ಣ ತಮ್ಮಂದರಾಗಿರುವ ಎಲ್ಲಾ ದೇವರುಗಳು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಎಲ್ಲಾರು ಈ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಜಿನ್ನಾಗರ ಗ್ರಾಮಕ್ಕೆ ಭಂಡಾರಪೆಟ್ಟಿ ಆಗಮನ ಆಗಿರುತ್ತೆ. ಭಂಡಾರಪೆಟ್ಟಿ ಆಗಮನ, ವೀರಗಾಸೆ ಮತ್ತು ಮನೆ ಮನೆಗೂ ಭಂಡಾರಪೆಟ್ಟಿ ಹೋಗಿ ಪೂಜೆಗಳು, ತೆಂಗಿನಕಾಯಿ ಪವಾಡ, ಕಾಲಾಟಗಾರರು ಎಲ್ಲ ನಡೆದಿರುತ್ತೆ. ಇಲ್ಲಿ ಮನೆ ಮನೆಗೆ ಹೋಗಿ ಪೂಜೆಗಳ ಕಾರ್ಯಕ್ರಮ ಏರ್ಪಡಿಸಿರುತ್ತಾರೆ. ನಮ್ಮದು 11 ವರ್ಷಕ್ಕೊಂದು ಸಾರಿ 5 ದೇವರುಗಳು ಅಣ್ಣ ತಮ್ಮಂದಿರ ಜಾತ್ರೆ ನಡೆಯುತ್ತದೆ. ಈ ದಿನ ಭಂಡಾರಪೆಟ್ಟಿ ಮುಗಿಸಿಕೊಂಡು ಮುಂದಿನ ದೇವಸಟ್ಟಳಿಗೆ ಹೋಗುವ ಕಾರ್ಯಕ್ರಮ ಇದೆ. ಮನೆ ದೇವರು 11 ವರ್ಷಕ್ಕೊಂದ್ಸರಿ ದೇವರು ನಡೆಯುತ್ತದೆ. ಈಗ ಈ ತಿಂಗಳಲ್ಲಿ 23, 24, 25ರಲ್ಲಿ ಮನೆ ದೇವರ ಕಾರ್ಯಕ್ರಮ ನಡೆಯಲಿದೆ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ನಾವು ಬತ್ತೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಮುನಿಯಪ್ಪ ಅಂತ. ಬಿದ್ರಳ್ಳಿ ಬತ್ತೇಶ್ವರ ಸ್ವಾಮಿದು 11 ವರ್ಷಕ್ಕೊಂದು ಸಾರಿ ಬರೋ ಸ್ವಾಮಿ ಮನೆ ದೇವರು. ಆ ದೇವರು ಭಂಡಾರಪೇಟೆ ಬಂದಿತ್ತು. ಇವತ್ತು ಭಂಡಾರಪೇಟೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿತ್ತು. ಭಂಡಾರಪೇಟೆ ಬಂದಿತ್ತು. ಆಮೇಲೆ ಮುಂದಕ್ಕೆ ಡೊಳ್ಳು ಕುಣಿತ,
ಎಲ್ಲ ಶುಭವಾಗಿ ನೆರವೇರ್ತು. ಜಾತ್ರೆ 23, 24, 25 ತಗೊಂತೀರಿ. ಜಾತ್ರೆ ಮುಗಿಸ್ಕೊಂಡು ದೀಪಾರತಿ ತಗೊಂಡು ಬರ್ತೀರಿ 25ನೇ ತಾರೀಕು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ವಾಮಿ. ಎಲ್ಲಾರನ್ನೂ ದೇವರು ಸಂತೋಷವಾಗಿ ಎಲ್ಲಾರನ್ನೂ ಆಶೀರ್ವಾದ ಮಾಡಿ ದೇವ್ರು ಕಾಪಾಡಲಿ ಸ್ವಾಮಿ.